ಅಕ್ರಮ ಹಣ ವರ್ಗಾವಣೆ ದೂರುಗಳ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರು ಶುಕ್ರವಾರ ತೃಣಮೂಲ ಕಾಂಗ್ರೆಸ್ನ 1,000 ಕೋಟಿಗೂ ಹೆಚ್ಚಿನ ಠೇವಣಿ ಹೊಂದಿರೋ 12 ಬ್ಯಾಂಕ್ ಖಾತೆಗಳನ್ನು ಸ್ಥಗಿತ ಮಾಡಿದ್ದಾರೆ. ಪೊಲೀಸರು ಹಾಗೆ ನಂತರ ಜಾರಿ ನಿರ್ದೇಶನಾಲಯ ಈ ಹಿಂದೆ ಪಕ್ಷದ 3 ಬ್ಯಾಂಕ್ ಖಾತೆಗಳನ್ನು 440 ಕೋಟಿ ರೂಪಾಯಿಗಳನ್ನು ಮುಟ್ಟುಗೋಲು ಹಾಕೊಂಡಿತ್ತು. ನಂತರ ಟಿಎಂಸಿ ಪಕ್ಷ ಕೋಲ್ಕತಾ ಹೈಕೋರ್ಟ್ನಲ್ಲಿ ಪೊಲೀಸ್ ಆದೇಶವನ್ನ ಪ್ರಶ್ನೆ ಮಾಡಿತು. ಇದು ಪಕ್ಷ ನ್ಯಾಯಾಂಗದ ಮೇಲ್ವಿಚಾರಣೆಯಲ್ಲಿ ಖಾತೆಗಳಿಂದ ಹಣವನ್ನ ಹಿಂಪಡೆಯುವುದಕ್ಕೆ ಅವಕಾಶ ಮಾಡಿಕೊಡ್ತು. ಇಡಿ ಕ್ರಮವನ್ನ ಪ್ರಶ್ನಿಸಿ ಪಕ್ಷದ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಶುಕ್ರವಾರ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಬಿಧಾನ್ ನಗರ ಪೊಲೀಸರ ಸೈಬರ್ ಅಪರಾಧ ಘಟಕ ಅನೇಕ ರಾಷ್ಟ್ರೀಯ ಹಾಗೆ ಖಾಸಗಿ ಬ್ಯಾಂಕ್ಗಳಿಗೆ ನೋಟಿಸ್ ಕಳಿಸಿದ ಮೇಲೆ 12 ಖಾತೆಗಳನ್ನು ಫ್ರೀಸ್ ಮಾಡಲಾಗಿದೆ. ನಾವು ಆ ಖಾತೆಗಳ ವಿವರಗಳನ್ನು ಕೂಡ ಕೇಳಿದ್ದೀವಿ. ಈಗ ತನಿಖಾ ಉದ್ದೇಶಗಳನ್ನು ಪರಿಗಣಿಸಿ ಅವರು ಆ ಖಾತೆಗಳನ್ನು ಅಮಾನತುಗೊಳಿಸಿದ್ದಾರೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಋತುಬ್ರತ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಬಣಕ್ಕೆ ಸೇರ್ಪಡೆಯಾಗಿರೋ ಶಾಸಕ ಸಂದೀಪನ್ ಸಹ ಅವರ ದೂರಿನ ಆಧಾರದ ಮೇಲೆ ದಾಖಲಾಗಿರೋ ಎಫ್ಐಆರ್ ಮೇರೆಗೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆ ಖಾತೆಗಳಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಅಕ್ರಮ ವಹಿವಾಟುಗಳ ಆರೋಪದ ಮೇಲೆ ಋತುಬ್ರತ ಅವರ ಬಣದ 7 ಶಾಸಕರ ಹೇಳಿಕೆಗಳನ್ನು ಪೊಲೀಸರು ಇಲ್ಲಿ ತನಕ ದಾಖಲಿಸಿದ್ದಾರೆ. ಸೈಬರ್ ಅಪರಾಧ ಘಟಕದ ಎಫ್ಐಆರ್ ಆದಮೇಲೆ ಇಡಿ ಪ್ರಕರಣದಲ್ಲಿ ತನಿಖೆ ಶುರು ಮಾಡಿ 3 ಖಾತೆಗಳನ್ನು ಫ್ರೀಸ್ ಮಾಡಿದೆ. ಕೇಂದ್ರ ತನಿಖಾ ಸಂಸ್ಥೆ ಮಂಗಳವಾರವಷ್ಟೇ ನಗರದ 5 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ ಹಣ ವರ್ಗಾವಣೆ ತಡೆ ಕಾಯ್ದೆಯ ಸೆಕ್ಷನ್ 17(1)(a) ಅಡಿಯಲ್ಲಿ ಮತ್ತೊಂದು ಹೊಸ ಎಫ್ಐಆರ್ ದಾಖಲಿಸಿದೆ. ಶುಕ್ರವಾರವಷ್ಟೇ ಮಮತಾ ಬ್ಯಾನರ್ಜಿ ನೇತೃತ್ವದ ಗುಂಪಿನ ಪರವಾಗಿ ವಕೀಲ ಕಿಶೋರ್ ದತ್ತಾ ಮತ್ತೊಂದು ಅರ್ಜಿ ಸಲ್ಲಿಸಿದ್ರು. ಇಡಿ ನಡೆಸಿದ ಇತ್ತೀಚಿನ ಎಫ್ಐಆರ್ ಪಕ್ಷಕ್ಕೆ ಹಣವನ್ನು ಹಿಂಪಡೆಯುವಲ್ಲಿ ಅಡ್ಡಿಯಾಗಿದೆ ಅಂತ ಆರೋಪ ಮಾಡಿದ್ರು. ನ್ಯಾಯಾಲಯ ಜುಲೈ 13, 2026ರಲ್ಲಿ ಈ ವಿಷಯವನ್ನ ವಿಚಾರಣೆ ನಡೆಸುತ್ತೆ. ಒಟ್ನಲ್ಲಿ ಟಿಎಂಸಿಗೆ ಗ್ರಹಚಾರವೇ ಸರಿಯಿಲ್ಲ ಅನ್ನೋ ಥರ ಕಾಣುತ್ತೆ. ಒಂದ್ ಕಡೆ ದೀದಿ ಕೈಯಿಂದ ಅನೇಕ ಟಿಎಂಸಿ ನಾಯಕರು ಕೈತಪ್ಪಿ ಹೋಗ್ತಾ ಇದ್ದಾರೆ, ಬಿಜೆಪಿ ಪಾಲಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ಇಡಿ ಸಂಕಟ ಕೂಡ ಎದುರಾಗಿರೋದ್ರಿಂದ ಅಭಿಷೇಕ್ ಬ್ಯಾನರ್ಜಿಗೆ ಜೊತೆಗೆ ಟಿಎಂಸಿ ಪಕ್ಷಕ್ಕೂ ನುಂಗಲಾರದ ತುತ್ತಾಗಿ ಇದು ಪರಿಣಮಿಸ್ತಾ ಇದೆ. नहीं, जो भी है कोर्ट का जो निर्देश है सबको मानना है. अभिषेक बनर्जी, ममता बनर्जी, इनके ऊपर जब कार्रवाई होता था, इंक्वायरी होती थी सीबीआई ईडी का, उससे बचने के लिए कोर्ट में जाके वो लोग और रक्षा कवच लेते थे. आज उसी कोर्ट ने जब सहयोग करने के लिए बुला रही है, कार्रवाई चल रही है, उसमें क्यों विरोध कर रहे हैं? आप आपके जरूरत पड़ेगा कोर्ट का उपयोग करेंगे और कानून व्यवस्था के लिए आप सहयोग नहीं करेंगे तो आप तो अदालत संविधान का खिलाफ है. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.